ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೋಗಿದ್ದೆ ಇಷ್ಟು ದಿನ ಅಂತ ನೀವು ಕೇಳ್ಬೋದು. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ಸಮ್ಮರ್ ವೆಕೇಷನ್ ಟ್ರಿಪ್ ಹೋಗಿದ್ನಲ್ವ, ಸೊ 5 days ಟ್ರಿಪ್ಪು. ಸೊ ಲಾಸ್ಟ್ ಒಂದು ವಿಡಿಯೋ ಹಂಗೆ ಉಳ್ಕೊಂಬಿಟ್ಟಿದ್ದು ಫ್ರೆಂಡ್ಸ್. ಆ ವಿಡಿಯೋನ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ 15 days ನಾನು ಏನು ಮಾಡಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಶಾರ್ಟ್ ವೀಡಿಯೋಸ್ ಎಲ್ಲ ಕೂಡ ಪೋಸ್ಟ್ ಮಾಡ್ತೀನಿ. ಸೊ ಯಾವ ವೀಡಿಯೋಸ್ ಕೂಡ ಸ್ಕಿಪ್ ಮಾಡಿದೆ ನೋಡಿ. ವೀಡಿಯೋಸ್ ಎಲ್ಲ ಕೂಡ ತುಂಬಾ ಇದೆ, ಬಟ್ ಅಪ್ಲೋಡ್ ಮಾಡೋ ಟೈಮ್ ಅಂತೂ ನನಗೆ ಇರಲಿಲ್ಲ. ಸೊ ಏನಾಯಿತು ಈ 15 days ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಆ್ಯಂಡ್ ಈ ವಿಡಿಯೋನ ಮಾತ್ರ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಇದು ಮಾತ್ರ ಯೂಸ್ಫುಲ್ ಕಂಟೆಂಟ್. ಇನ್ನು ಇವತ್ತಿನ ವಿಡಿಯೋ ಏನಂತಂದರೆ, ಸಮ್ಮರ್ ವೆಕೇಷನ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಫ್ಲೈಟ್ ಜರ್ನಿ ಮಾಡ್ತಾ ಇದ್ವಿ ಅಯೋಧ್ಯೆ ಟು ಬ್ಯಾಂಗ್ಳೂರ್. ಇನ್ನು ರೂಮಿಂದ ಹೊರಟು ಕ್ಯಾಬ್ನ ಬುಕ್ ಮಾಡಿಕೊಂಡು ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಂತೂ ಬಂದಿದ್ದಾಯಿತು. ಇನ್ನು ನಾವು ರೂಮಿಂದ ಹೊರಟಾಗೆ 6:30 ಏನೋ ಆಗಿತ್ತು. ಇಲ್ಲಿ 7:30ಗೆ ರೀಚ್ ಆದ್ವಿ. ಕ್ಯಾಬ್ಸ್ ಅವ್ರಿಗೆಲ್ಲ ಕೂಡ ನಮಗೆ ಮೇನ್ ಗೇಟ್ ಹತ್ರನೇ ಸ್ಟಾಪ್ ಮಾಡಿಬಿಡ್ತಾರೆ. ಅಲ್ಲಿಂದ ಈ ಥರ ಓಪನ್ ಆಟೋನ ಅವ್ರದ್ದೇ ಪ್ರೊವೈಡ್ ಮಾಡಿ ಒಳಗಡೆನ ನಮಗೆ ಕಳಿಸ್ಕೊಡ್ತಾರೆ. ಸೊ ವಿತೌಟ್ ಪೇ ಮೈನ್ ಎಂಟ್ರೆನ್ಸ್ ಹತ್ರನೇ ನಮಗೆ ಡ್ರಾಪ್ ಮಾಡ್ತಾರೆ. ಇನ್ನು ಇಲ್ಲಿಂದ ಒಳಗಡೆ ಹೋಗ್ಬೇಕಾಗತ್ತೆ. ಮೈನ್ ಎಂಟ್ರೆನ್ಸ್ ಅಲ್ಲಿ ನೋಡಿ ನಮ್ಮ ಹಸ್ಬೆಂಡ್ ನಿಂತ್ಕೊಂಡಿದಾರಲ್ವಾ, ಅಲ್ಲಿ ನಮಗೆ ಚೆಕಿಂಗ್ ಇರುತ್ತೆ. ಫಸ್ಟ್ ನಾವು ಮೊಬೈಲಲ್ಲಿ ಏನು ಟಿಕೆಟ್ ಬುಕ್ ಮಾಡಿರ್ತೀವಲ್ಲ, ಸೊ ಆ ಟಿಕೆಟ್ನ ತೋರಿಸ್ಬೇಕು ಆ್ಯಂಡ್ ಆಧಾರ್ ಕಾರ್ಡ್ನ ತೋರಿಸ್ಬೇಕು. ಸೊ ನಾವು ಯಾರ್ಯಾರು ಎಷ್ಟು ಜನ ಬುಕ್ ಮಾಡ್ಕೊಂಡಿರ್ತೀವಿ ಅಷ್ಟು ಜನದ್ದು ಕೂಡ ಅವ್ರಿಗೆ ತೋರಿಸ್ಬೇಕು. ಆಮೇಲೆ ಇನ್ಸೈಡ್ ಅಲೋ ಮಾಡ್ತಾರೆ. ಆಮೇಲೆ ಮೆಟ್ರೋ ಸ್ಟೇಷನ್ ಎಂಟ್ರೆನ್ಸ್ ಅಲ್ಲಿ ನಮಗೆ ಬ್ಯಾಗ್ಸ್ ಎಲ್ಲ ಚೆಕಿಂಗ್ ಇರುತ್ತಲ್ಲ, ಸ್ಕ್ಯಾನ್ ಮಾಡಿ ಕಳಿಸ್ತಾರಲ್ಲ, ಸೇಮ್ ಅದೇ ತರ ಪ್ರೊಸೀಜರ್ ಇಲ್ಲಿ ಕೂಡ ಇರುತ್ತೆ. ಆಮೇಲೆ ನಮ್ಮ ಲಗೇಜ್ ಬ್ಯಾಗ್ಸ್ ಏನಿದೆಯೋ ಅದನ್ನೆಲ್ಲ ಕೂಡ ಇಲ್ಲೇ ಕೊಡಬೇಕಾಗತ್ತಲ್ವಾ. ಸೊ ಅವರು ಫ್ಲೈಟಲ್ಲಿ ಹಾಕೊಂಡ್ಬರ್ತಾರೆ. ಹ್ಯಾಂಡ್ ಬ್ಯಾಗ್ಸ್ ಏನಿದೆಯೋ ಅದನ್ನ ಮಾತ್ರ ನಾವು ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕು. ನೋಡಿ, ನಮ್ಮ ಬ್ಯಾಗ್ಸ್ಗೆಲ್ಲೂ ಟ್ಯಾಗಲ್ಲಿ ಲಾಕ್ ಮಾಡಿಬಿಟ್ಟು ಅಲ್ಲಿ ಇನ್ನೊಂದ್ಸತಿ ಸ್ಕ್ಯಾನ್ ಮಾಡಿ ಅದನ್ನು ಹಂಗೆ ಮೂವ್ ಮಾಡಿಬಿಡ್ತಾರೆ, ನಮ್ಮ ಕೈಗೆ ಕೊಡೋದಿಲ್ಲ. ಹ್ಯಾಂಡ್ ಬ್ಯಾಗ್ನ ಮಾತ್ರ ನಾವು ತಗೊಂಡು ಹೋಗ್ಬೇಕಾಗತ್ತೆ. ಹ್ಯಾಂಡ್ ಬ್ಯಾಗ್ ಕೂಡ ಚೆಕಿಂಗ್ ಇರುತ್ತೆ. ಸೊ ಇದು ಬೋರ್ಡಿಂಗು. ಈ ಬೋರ್ಡಿಂಗಿಂದ ಒಳಗಡೆ ಹೋದಾಗ ಅಲ್ಲಿ ಚೆಕ್ ಮಾಡಿಬಿಟ್ಟು ನಮ್ಮನ್ನ ಫ್ಲೈಟ್ ಒಳಗಡೆ ಬಿಡ್ತಾರೆ. ನಮ್ಮದು ಬೋರ್ಡಿಂಗ್ ಬಂದು ಗೇಟ್ ನಂಬರ್ 2. ಇಲ್ಲಿ ಗೇಟ್ ನಂಬರ್ 1, 2 ಅಷ್ಟೇ ಇರೋದು, ಬಿಕಾಸ್ ಇದು ಸ್ಮಾಲ್ ಏರ್ಪೋರ್ಟ್ ಅಲ್ಲ, ಅದಕ್ಕೋಸ್ಕರ. ಇನ್ನು ನಮಗೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಆದರೆ ಅಲ್ಲಿ ಜಾಸ್ತಿ ಇದೆ, ಅರೌಂಡ್ 40 to 45 ಗೇಟ್ಸ್ ಇದೆ ಫ್ರೆಂಡ್ಸ್. ನಮಗೆ ಆ್ಯಕ್ಚುಲಿ ಬೋರ್ಡಿಂಗ್ ಟೈಮ್ ಬಂದು 9:20 AM ಮತ್ತು ನಮಗೆ ಡಿಪಾರ್ಚರ್ ಆಗೋದು 10 o'clockಗೆ. ಸೊ ನಾವು ಬಿಫೋರ್ 3 hours ನಾವು ಏರ್ಪೋರ್ಟಲ್ಲಿ ಇರಬೇಕಾಗತ್ತೆ. ನಮಗೆ ಈ ಥರ ಎಲ್ಲ ಪ್ರೊಸೀಜರ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು 2 hours ಬಿಫೋರ್ ಆದರೂ ಇದ್ದರೆ ತುಂಬ ಒಳ್ಳೆಯದು. ಆ್ಯಂಡ್ 3 hours ಮುಂಚೆ ಇದ್ದರೆ ನಾವು ಸ್ವಲ್ಪ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಏನಂತ ಬೋರ್ ಅನಿಸಲ್ಲ. ಇವಾಗೆಲ್ಲ ನಮಗೆಲ್ಲ ಮೊಬೈಲ್ಸ್ ಎಲ್ಲ ಇರುತ್ತಲ್ಲ, ಸೊ ಆರಾಮಾಗೆ ನಾವು ಮೊಬೈಲೆಲ್ಲ ನೋಡಿಕೊಂಡು ಸ್ಕ್ರೋಲ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಇನ್ ಕೇಸ್ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಬಂದರೆ ಹಂಗೆ ಕೂತ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು, ಏನಂತ ಬೋರ್ ಅನಿಸಲ್ಲ. ನಾವು ಟೆನ್ಷನ್ ಆಗಿ ಬರೋದಕ್ಕಿಂತ ನಾವು ಸ್ವಲ್ಪ ಬೇಗ ಬಂದರೆ ತುಂಬ ಒಳ್ಳೆಯದು. ಆಮೇಲೆ ಬೋರ್ಡಿಂಗ್ ಟೈಮ್ ಮುಗೀತು ಅಂತಂದರೆ ಅವರು ಒಳಗಡೆ ಅಲೋ ಮಾಡೋದಿಲ್ಲ. ಸೊ ನಮಗೆ ಬರಬೇಕಾದ್ರೆ ಆ ಪ್ರಾಬ್ಲಮ್ ಆಯಿತು. ಆ್ಯಕ್ಚುಲಿ ನನ್ನಿಂದನೇ ಹಂಗೆ ಆ ಪ್ರಾಬ್ಲಮ್ ಆಯಿತು. ಆ್ಯಕ್ಚುಲಿ ಏನಾಯಿತು ಅಂದರೆ ಹೇಳ್ತೀನಿ ನೋಡಿ. ಸೊ ನಾವು ಬಿಫೋರ್ 3 hours ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನಾವು ರೀಚ್ ಆಗಿದ್ದಾಯಿತು. ಸೊ ಅಲ್ಲಿ ರೀಚ್ ಆದಮೇಲೆ ನಾವು ಆ ಪ್ರೊಸೆಸ್ ಏನಿದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು, ಚೆಕಿಂಗು ಅದೆಲ್ಲ ಕೂಡ ಮುಗಿಸ್ಕೊಂಡು ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡು ನಾವು ಡೈರೆಕ್ಟು ಲಾಂಜ್ಗೆ ಹೋಗಿದ್ದಾಯಿತು. ಲಾಂಜ್ ಹೋಗ್ಬಿಟ್ಟು ಅಲ್ಲಿ ಲಂಚ್ ಎಲ್ಲ ಮಾಡಿಕೊಂಡು ಆಮೇಲೆ ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಬಿಕಾಸ್ ಇನ್ನು ತುಂಬ ಜಾಸ್ತಿ ಇತ್ತಲ್ವ ಟೈಮು, ಅದಕ್ಕೋಸ್ಕರ ಅಲ್ಲೇ ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇನ್ನು 1/2 hour ಟೈಮ್ ಇತ್ತು. ಸೊ 1/2 hour ಇದ್ದಾಗೆ ನಮ್ಮ ಹಸ್ಬೆಂಡು ಬೇಗ ಬನ್ನಿ ಅಂತ ಹೇಳಿಬಿಟ್ಟು ಹೇಳಿದ್ರು. ಗೇಟ್ ನಂಬರ್ 35ಗೆ ಬನ್ನಿ ಅಂತ ಹೇಳಿದ್ರು. ನಮ್ಮ ಬೋರ್ಡಿಂಗ್ ಇದ್ದಿದ್ದು ಗೇಟ್ ನಂಬರ್ 35. ನಾವಿದ್ದಿದ್ದು ಲಾಂಜಲ್ಲಿ. ಅಲ್ಲಿಂದ ನಾವು ನಮ್ಮ ಗೇಟ್ ನಂಬರ್ 35ಗೆ ಹೋಗುವಷ್ಟರಲ್ಲೇ ನಮಗೆ ಸ್ವಲ್ಪ ಕಷ್ಟ ಆಯಿತು. ಅಂದರೆ ಡಿಸ್ಟೆನ್ಸ್ ಕೂಡ ಜಾಸ್ತಿ ಇತ್ತು ಆ್ಯಂಡ್ ಜನಗಳು ಬರ್ತಾ ಇರ್ತಾರೆ. ಸೊ ಅವನ್ನೆಲ್ಲ ಕ್ರಾಸ್ ಮಾಡಿಕೊಂಡು ಹೋಗುವಷ್ಟರಲ್ಲಿ ನಮಗೆ ಟೈಮ್ ಅಂತೂ ಆಗೇ ಹೋಯಿತು. ಲಾಸ್ಟ್ 2 minutes ಇತ್ತು ಫ್ರೆಂಡ್ಸ್. ಆ 2 minutesಲ್ಲೇ ನಾವು ಹೋಗಿ ರೀಚ್ ಆಗಿದ್ದಾಯಿತು. ಪಾಪ ನಮ್ಮ ಅತ್ತೆ ಮಾವನಿಗೂ ಕೂಡ ನಾನು ರನ್ನಿಂಗ್ ರೇಸ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ದಾಯಿತು. ಅವತ್ತು 2 minutesಲ್ಲಿ ನಮಗೆ ಫ್ಲೈಟ್ ಅಂತೂ ಮಿಸ್ ಆಗ್ತಿತ್ತು. ಬೋರ್ಡಿಂಗ್ ಟೈಮ್ ಕ್ಲೋಸ್ ಮಾಡ್ತಿದ್ರು. ಥ್ಯಾಂಕ್ ಗಾಡ್ ಅವತ್ತಂತೂ ನನಗೆ ಎಲ್ಲ ಒಳ್ಳೆಯದಾಯಿತು ನಮಗಂತೂ. ಸೊ ದಟ್ ಏನಂತಂದರೆ ಕಂಪಲ್ಸರಿ ನಾವು ಆನ್ ಟೈಮ್ಗೆ ಹೋಗಲೇಬೇಕು ಆ್ಯಂಡ್ ನಾವು ಅಲ್ಲಿ ಗೇಟ್ ಹತ್ರ ಇರಲೇಬೇಕು. ಬೋರ್ಡಿಂಗ್ ಟೈಮ್ ನೋಡಿಕೊಂಡು ನಾವು ಗೇಟ್ ಹತ್ರ ಹೋಗಬೇಕು. ನೆಕ್ಸ್ಟು ನಮಗೆ ಇದೆಲ್ಲ ಪ್ರೊಸೀಜರ್ ಏನಿದೆ ಅದೆಲ್ಲ ಕೂಡ ಕ್ಲೀನಾಗಿ ಮಾಡ್ಕೋಬೇಕು, ಇಲ್ಲ ಅಂತಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆ್ಯಂಡ್ ನಾನಂತೂ 1 time ನೋಡ್ಕೊಂಡಿದ್ದೀನಲ್ಲ, ಇನ್ನು ಆರಾಮಾಗಿ ಹೋಗ್ಬೋದು ಅಂತ ಅನ್ನಿಸ್ತು ಫ್ರೆಂಡ್ಸ್. ನೆಕ್ಸ್ಟು ಟಿಕೆಟ್ಸ್ ಎಲ್ಲ ತೋರಿಸಿ ನೋಡಿ. ಇಲ್ಲಿ ಆ್ಯಕ್ಚುಲಿ ನಮ್ಮ ನೇಮ್ ಇರುತ್ತೆ ಮೇಲ್ಗಡೆ. ನೆಕ್ಸ್ಟು ಫ್ಲೈಟ್ ನಂಬರು, ಆ ಫ್ಲೈಟ್ ನಂಬರ್ ಅದು
ನೆಕ್ಸ್ಟ್ ಗೇಟ್ ನಂಬರ್ 2 ಆ್ಯಂಡ್ ಬೋರ್ಡಿಂಗ್ ಝೋನ್ ಬಂದು 1, ಸೀಟ್ ನಂಬರ್ 28D, ಬೋರ್ಡಿಂಗ್ ಟೈಮ್ ಬಂದು 9:20. ನೆಕ್ಸ್ಟು ಇಲ್ಲಿ ಡಿಪಾರ್ಚರ್ ಟೈಮಿಂಗ್ ಬಂದು 10:05 ಅಂತ ಇದೆ ನೋಡಿ. ಸೊ ಈಗ ನಮಗೆ ಬೋರ್ಡಿಂಗ್ ಟೈಮ್ ಓಪನ್ ಆಯಿತು, ನಾವೆಲ್ಲರೂ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ. ಇಲ್ಲಿ ನಾವು ಬೋರ್ಡಿಂಗ್ ಪಾಸ್ನ ತೋರಿಸ್ಬೇಕಾಗತ್ತೆ, ಆಮೇಲೆ ಬೋರ್ಡಿಂಗ್ ಪಾಸ್ನ ನೋಡಿ ಚೆಕ್ ಮಾಡಿಬಿಟ್ಟು ಇನ್ಸೈಡ್ ಅಲೋ ಮಾಡ್ತಾರೆ. ಆಮೇಲೆ ಈ ಥರ ಬಸ್ ಅಂತೂ ರೆಡಿಯಾಗಿರುತ್ತೆ. ನಮ್ಮದು ಹ್ಯಾಂಡ್ ಬ್ಯಾಗ್ಸ್ ಏನಿದೆಯೋ ಸೊ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಈ ಬಸ್ ಒಳಗಡೆ ಕೂರಿಸ್ತಾರೆ ನಮ್ಮನ್ನು. ಈ ಬಸ್ ಒಳಗಡೆ ಕೂತ್ಕೊಂಡು ಆಮೇಲೆ ಹೋಗೋದು ಎಲ್ಲಿಗೆ ಅಂತಂದರೆ, ಸೊ ನಮ್ಮ ಫ್ಲೈಟ್ ಎಲ್ಲಿರುತ್ತೆ ಅಲ್ಲಿಗೆ ಡ್ರಾಪ್ ಮಾಡ್ತಾರೆ ಇವರು. ನಮ್ಮ ಬಸ್ ಅಂತೂ ಫುಲ್ ಆಯಿತು, ಇನ್ನು ಸ್ವಲ್ಪ ಜನ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ರು. ಸೊ ನಮ್ಮನ್ನು ಡ್ರಾಪ್ ಮಾಡಿ ಮತ್ತೆ ಬಂದು ಅವನ್ನ ಕರ್ಕೊಂಬರುತ್ತೆ. ಆ್ಯಂಡ್ ಇವಾಗಂತೂ ನಾವು ನಮ್ಮ ಫ್ಲೈಟ್ ಹತ್ರ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿಬಿಟ್ಟು, ಎಷ್ಟೊಂದು ಫ್ಲೈಟ್ಸ್ ಇದೆ. ಆಮೇಲೆ ಈ ಫ್ಲೈಟ್ ನೋಡಿ ಆಕಾಶ ಏರೋ, ನಾವು ಬರಬೇಕಾದ್ರೆ ಬ್ಯಾಂಗ್ಳೂರ್ ಟು ವಾರಣಾಸಿ ಬರಬೇಕಾದ್ರೆ ಇದೇ ಫ್ಲೈಟಲ್ಲಿ ಆಕಾಶ ಏರಲ್ಲೇ ನಾವು ಬಂದಿದ್ದು. ಈಗ ನಮಗೆ ರಿಟರ್ನ್ ಫ್ಲೈಟ್ ಬಂದು ನಾವು ಬುಕ್ ಮಾಡ್ಕೊಂಡಿರೋದು ಇಂಡಿಗೋ, ಆ್ಯಂಡ್ ಬರಬೇಕಾದ್ರೆ ಆಕಾಶ ಏರಲ್ಲಿ ಬಂದಿದ್ದು. ನಾವೀಗ ಇಂಡಿಗೋ ಫ್ಲೈಟ್ ಹತ್ರ ಅಂತೂ ರೀಚ್ ಆಗಿದ್ದಾಯಿತು. ರಿಯಲಿ ಹತ್ರದಿಂದ ಫ್ಲೈಟ್ನ ನೋಡಿದ್ದು. ಆ್ಯಕ್ಚುಲಿ ಬರಬೇಕಾದ್ರೆ ಹೇಗಿತ್ತು ಅಂತಂದರೆ, ನಮಗೆ ಬೋರ್ಡಿಂಗ್ ಗೇಟಿಂದ ಡೈರೆಕ್ಟ್ ಫ್ಲೈಟ್ ಒಳಗಡೆ ಎಂಟ್ರಿ ಇತ್ತು, ಆ ಥರ ಕನೆಕ್ಷನ್ ಮಾಡಿದರು ಅವರು. ಸೊ ಆವಾಗ ನಮಗೆ ಆಚೆಯಿಂದ ಫ್ಲೈಟ್ನ ನೋಡೋಕ್ಕಾಗಿರಲಿಲ್ಲ, ಇಳಿಬೇಕಾದ್ರೆ ನೋಡಿದ್ವಿ ಅಷ್ಟೇ. ಸೊ ಇವಾಗ ನಾವು ಹತ್ತಬೇಕಾದ್ರೆ ಫ್ಲೈಟ್ನ ಆಚೆಯಿಂದ ನೋಡ್ತಾ ಇದ್ದೀವಿ. ಅಂದರೆ ಇವಾಗ ನಮಗೆ ಎಂಟ್ರೆನ್ಸು ಈ ಥರ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ. ಬಟ್ ತುಂಬಾ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಕೂಡ ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಂಡ್ವಿ. ಅಂದರೆ ಟೈಮ್ ಕೂಡ ಇನ್ನೂ ಇತ್ತು, ಅದಕ್ಕೋಸ್ಕರ ನಾವು ಆರಾಮಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಹೇಳಬೇಕು ಅಂದರೆ ಲೈಫಲ್ಲಿ ಒನ್ ಟೈಮ್ ಆದರೂ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ಆಸೆ ಅಂತೂ ಮ್ಯಾಕ್ಸಿಮಮ್ 100% ಎಲ್ಲರಿಗೂ ಇರುತ್ತೆ. ಅದರಲ್ಲಿ ನಮಗೂ ಕೂಡ ಅಷ್ಟೇ. ಈವನ್ ನಮ್ಮ ಮಕ್ಕಳು ಕೂಡ ಕೇಳ್ತಾ ಇದ್ರು ನಮ್ಮ ಹಸ್ಬೆಂಡ್ಗೆ, ಒಂದು ಸತಿ ಆದರೂ ಕರ್ಕೊಂಡು ಹೋಗಪ್ಪ ಅಂತ ಹೇಳಿ. ಬಟ್ ಇನ್ನು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಅಪ್ಪ ಅಮ್ಮಂಗೆ, ನನಗೂ ಮಕ್ಕಳಿಗೆ ಎಲ್ಲರಿಗೂ ಕರ್ಕೊಂಡು ಹೋಗಿದ್ದಾಯಿತು. ನಮ್ಮ ಹಸ್ಬೆಂಡ್ ಆಲ್ರೆಡಿ 3 to 4 ಟೈಮ್ಸ್ ಅವ್ರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ಅವರು ಏನಾದರೂ ವರ್ಕ್ ಇದ್ದಾಗೆಲ್ಲ ಕೂಡ ಅವರು ಮ್ಯಾಕ್ಸಿಮಮ್ ಔಟ್ ಆಫ್ ಸ್ಟೇಷನ್ ಹೋಗಬೇಕು ಅಂದರೆ ಅವ್ರು ಫ್ಲೈಟಲ್ಲೇ ಹೋಗಿ ಬರ್ತಿರ್ತಾರೆ, ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ. ಆ್ಯಂಡ್ ನಾವೇ ಮಾಡಿರಲಿಲ್ಲ. ಈವನ್ ಆ ಡ್ರೀಮ್ ಕೂಡ ಈಗ ಫುಲ್ಫಿಲ್ ಆಯಿತು. ರಿಯಲಿ ಐ ಆಮ್ ವೆರಿ 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 ಹ್ಯಾಪಿ. ಇಲ್ಲಂತೂ ನಾನು ವೀಡಿಯೋ ಮಾಡ್ತಾ ಇದ್ದಾರೆ, ನಮ್ಮ ಹಸ್ಬೆಂಡ್ ನೋಡ್ತಾನೆ ಇದ್ದಾರೆ. ಅವರಂತೂ ಮ್ಯಾಕ್ಸಿಮಮ್ ವೀಡಿಯೋಗೆ ಹೈಡ್ ಆಗೋಕ್ಕೆ ನೋಡ್ತಾ ಇರ್ತಾರೆ. ಯಾಕೋ ನೋಡ್ತಿದ್ದಾರಲ್ಲ ಅಂತ ಅನ್ನಿಸ್ತು. ಫೋಟೋಸ್ ಅಂದರೆ ಹೇಗೋ ಓಕೆ ಅಂತಾರೆ, ಬಂದು ತೆಗೆಸ್ಕೊತಾರೆ. ಬಟ್ ವೀಡಿಯೋಗೆ ಮಾತ್ರ ಮ್ಯಾಕ್ಸಿಮಮ್ ಟೈಮ್ ಹೈಡ್ ಆಗೋಕ್ಕೆ ನೋಡ್ತಾರೆ. ಸೊ ಅವರು ಮೂಡ್ ಮೇಲೆ ಡಿಪೆಂಡು. ಅವಾಗವಾಗ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಸರಿ ಬಿಡು ಆಯಿತು ತಗೋ ಅಂತ ಹೇಳ್ತಾರೆ. ಬಟ್ ನನಗೆ ಮಾತ್ರ ವೀಡಿಯೋ ಶೂಟ್ ಮಾಡಿಕೊಡ್ತಾರೆ, ಅವ್ರು ಮಾತ್ರ ಬರೋದಿಲ್ಲ. ಈಗ ನಾವಂತೂ ಫ್ಲೈಟಲ್ಲಿ ಕೂತಿದ್ದೀವಿ. ಸೊ ಡಿಪಾರ್ಚರ್ ಟೈಮಿಂಗ್ ಬಂದು 10:05 ಅಂತ ಹೇಳಿದ್ನಲ್ಲ, ಶಾರ್ಪ್ ಅದೇ ಟೈಮ್ಗೆ ಫ್ಲೈಟ್ ಅಂತೂ ಮೂವ್ ಆಗಿಬಿಡುತ್ತೆ. ನೋಡಿ ನಾವಂತೂ ಲಾಸ್ಟಲ್ಲಿ ಕೂತಿದ್ದೀವಿ. ಇನ್ನು ನಮ್ಮ ಬ್ಯಾಕ್ ಸೈಡು 2 ಸೀಟ್ಸ್ ಇದೆ. ಈಗ ಫ್ಲೈಟ್ ಅಂತೂ ಸ್ಟಾರ್ಟ್ ಆಯಿತು. ಆಮೇಲೆ ಸ್ಲೋಗಿ ಹೋಗ್ಬಿಟ್ಟು ಮತ್ತೆ ಫಾಸ್ಟಾಗಿ ಹೋಗಿ ಆಮೇಲೆ ಟೇಕ್ ಆಫ್ ಆಗಿಬಿಡುತ್ತೆ. ನಮಗೆ ಟೇಕ್ ಆಫ್ ಆಗುತ್ತಲ್ಲ ಫ್ಲೈಟು, ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಫೀಲ್ ಆಗುತ್ತೆ. ಅಂದರೆ ನಾವು ಸ್ವಲ್ಪ ಶೇಕ್ ಆಗ್ತೀವಲ್ಲ, ಆವಾಗ ಮಾತ್ರ ಅಷ್ಟೇ, ಜಸ್ಟ್ ಒಂದು 30 ಸೆಕೆಂಡ್ಸ್ ಅಷ್ಟೇ. ಮತ್ತು ಇನ್ನು ನಾರ್ಮಲು ಸಾಫ್ಟಾಗಿ ಹೋಗ್ತಾ ಇರುತ್ತೆ ಫ್ಲೈಟ್ ಅಷ್ಟೇ. ಬಟ್ ಫ್ಲೈಟ್ ಒಳಗಡೆ ಸೌಂಡ್ ಮಾತ್ರ ಗುಯ್ ಅಂತ ಸೌಂಡ್ ಬರ್ತಾ ಇರುತ್ತೆ. ನೆಕ್ಸ್ಟ್ ನಾವೇನಾದರೂ ಹೆಡ್ಫೋನ್ಸ್ ಎಲ್ಲ ಹಾಕ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ಬೋದು. ನಮಗಂತೂ 2.5 hours ಜರ್ನಿ ಇತ್ತಲ್ವ, ಸೊ ನಾವು ಸ್ವಲ್ಪ ಮಲ್ಕೊಂಡೇ ಇದ್ವಿ. ನಾನೇನು ಮಲಗಿರಲಿಲ್ಲ, ಇನ್ನು ಎಲ್ಲರೂ ಮಲ್ಕೊಂಡಿದ್ರು. ನಮ್ಮ ಹತ್ರ ಟೀ ಪ್ರಿಮಿಕ್ಸ್ ಇತ್ತು, ಅದನ್ನು ಅವ್ರಿಗೆ ಕೊಟ್ಟು ಹಾಟ್ ವಾಟರಲ್ಲಿ ಮಿಕ್ಸ್ ಮಾಡಿಸ್ಕೊಂಡು ಇಲ್ಲಿ ನಾನು ಟೀನ ಕುಡಿತಾ ಇದ್ದೀನಿ. ನಾನು ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರೂ ಕೂಡ. ಆ್ಯಕ್ಚುಲಿ ಏನಾಯಿತು ಅಂತಂದರೆ ನಮಗೆ ಸ್ವಲ್ಪ ಹಾಟ್ ವಾಟರ್ ಬೇಕು ಕುಡಿ ಅಂದರೆ ಅವ್ರು ಏನಕ್ಕೆ ಅಂತ ಕೇಳಿದ್ರು. ಈ ಥರ ಮಿಕ್ಸ್ ಮಾಡ್ಕೊಂಡು ಕುಡಿಯೋಕ್ಕೆ ಅಂತ ಕೇಳಿದ್ವಿ. ಇಲ್ಲ ಆ ಥರ ಕೊಡೋದಿಲ್ಲ, ಕೊಡಿ ನಾವೇ ಮಿಕ್ಸ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಇನ್ನು ಅವ್ರಿಗೆ ಕೊಟ್ಟು ಅವರೇ ಮಿಕ್ಸ್ ಮಾಡ್ಕೊಬಂದು ಕೊಟ್ಟರು. ಇನ್ನು ನಾವೀಗ ಆರಾಮಾಗೆ ಕುಡಿದ್ವಿ. ಈ ಫ್ಲೈಟಲ್ಲಿ ಕೂಡ ನಮಗೆ ಜಾಸ್ತಿ ಜರ್ನಿ ಇದ್ರೂ ಕೂಡ ಒಂಥರ ಬೋರ್ ಅಂತ ಅನ್ನಿಸ್ತಾ ಇರುತ್ತೆ. ಏನಕ್ಕೆ ಗೊತ್ತಾ, ನಮಗೆ ಮೇಲ್ಗಡೆ ಮೋಡ ಬಿಟ್ಟರೆ ಬೇರೆ ಏನು ಕಾಣೋದೇ ಇಲ್ಲ.
ಅದಕ್ಕೋಸ್ಕರ ಸ್ವಲ್ಪ ಬೋರ್ ಅನ್ನಿಸ್ತಾ ಇರುತ್ತೆ. ಆಮೇಲೆ ಏನಾದರೂ ಫೋನ್ ಮಾಡಬೇಕು ಮಾತಾಡಬೇಕು ಅಂದರೂ ಕೂಡ ನಮಗೆ ನೆಟ್ವರ್ಕ್ ಕೂಡ ಇರೋದಿಲ್ಲ. ಸೊ ದಟ್ ಒಂಥರ ಬೋರ್ ಅಂತಾನೆ ಅನ್ನಿಸ್ತಾ ಇರುತ್ತೆ. ಇಲ್ಲ ಮಾತಾಡಬೇಕು, ಇಲ್ಲ ಅಂತಂದರೆ ಮಲ್ಕೋಬೇಕು ಅಷ್ಟೇ. ಸೊ ನಮಗಂತೂ ಸ್ವಲ್ಪ ಬೋರೇ ಆಯಿತು. ನಮ್ಮ ಹಸ್ಬೆಂಡ್ ಕೂಡ ಮಲಗಿದ್ರು, ನನ್ನ ಮಗಳು ಕೂಡ ಮಲಗಿದ್ರು. ಇನ್ನು ನಾನೊಬ್ಬಳೇ ಇನ್ನು ಏನು ಮಾಡೋದು ಅಂತ ಸ್ವಲ್ಪ ಹೊತ್ತು ಸಾಂಗ್ಸ್ನ ಕೇಳಿದೆ. ಆಮೇಲೆ ಇನ್ನು ಹೆಂಗೋ ನೆಟ್ವರ್ಕ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಆಚೆ ನೋಡ್ಕೊಂಡು ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಕೊನೆಗಂತೂ ಈಗ ನಾವು ಬ್ಯಾಂಗ್ಳೂರ್ ಏರ್ಪೋರ್ಟ್ಗಂತೂ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ನೋಡಿ ಕೆಳಗಡೆ ಗ್ರೌಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಮಗೆ ಒಂದು 10 ಮಿನಿಟ್ಸ್ ಹೀಗೆ ಗ್ರೌಂಡ್ ಕಾಣಿಸ್ತಾ ಇರುತ್ತೆ. ಅಂದರೆ ಕೆಳಗಡೆ ಸ್ವಲ್ಪ ಡೌನಲ್ಲಿ ಬರುತ್ತೆ ಫ್ಲೈಟು. ಆಮೇಲೆ ಇನ್ನು ಫುಲ್ ನಿಧಾನಕ್ಕೆ ಕೆಳಗಡೆ ಫ್ಲೈಟು ಇನ್ನು ಗ್ರೌಂಡ್ ಮೇಲಕ್ಕೆ ಬಂದುಬಿಡುತ್ತೆ. ಆಮೇಲೆ ಗ್ರೌಂಡಲ್ಲಿ ಫಾಸ್ಟಾಗಿ ಹೋಗಿ ಆಮೇಲೆ ಸ್ಲೋ ಆಗಿಬಿಟ್ಟು ಇನ್ನು ಸ್ಟಾಪ್ ಮಾಡ್ತಾರೆ. ನೋಡಿ ಈಗ ನಾವು ಬ್ಯಾಂಗ್ಳೂರ್ ಏರ್ಪೋರ್ಟ್ಗಂತೂ ರೀಚ್ ಆಗಿದ್ದಾಯಿತು. ಎಷ್ಟೊಂದು ಫ್ಲೈಟ್ಸ್ ಇದೆ ಇಲ್ಲಿ. ಫ್ಲೈಟ್ ಎಲ್ಲ ಸ್ಟಾಪ್ ಮಾಡಿದ್ಮೇಲೆ ನಾವು ಒಂದು 5 to 10 ಮಿನಿಟ್ಸ್ ಹಾಗೆ ವೆಯ್ಟ್ ಮಾಡ್ತಾ ಇದ್ವಿ. ಡೋರ್ ಇನ್ನೂ ಓಪನ್ ಆಗಿರಲಿಲ್ಲ, ಫ್ರಂಟ್ ಸೈಡಾ ಬ್ಯಾಕ್ ಸೈಡಾ ಅಂತ ಕನ್ಫರ್ಮ್ ಆಗಿರಲಿಲ್ಲ. ಅದಕ್ಕೋಸ್ಕರ ಇದು ನೋಡಿ ಎಲ್ಲ ಕೂಡ ಫ್ಲೈಟಲ್ಲಿ ಬ್ಯಾಕ್ ಸೈಡು ಹೀಗೆಲ್ಲ ಇರುತ್ತೆ. ಮತ್ತು ಈ ಹುಡುಗಿರು ಬಂದು ಹೇರ್ ಹಾಸ್ಟೆಸ್ಸು. ಈ ಬ್ಯಾಕ್ ಸೈಡ್ ಡೋರ್ ಕೂಡ ಓಪನ್ ಆಗಿಲ್ಲ, ಇವಾಗ ಓಪನ್ ಮಾಡ್ತಾರೆ. ನಾನೇನೋ ಇಲ್ಲೇ ಇಳ್ಕೋಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲ. ಸೊ ನಮಗೆ ಫ್ಲೈಟಲ್ಲಿ ಸ್ನ್ಯಾಕ್ಸು ಡ್ರಿಂಕ್ಸು ಅದೆಲ್ಲ ಕೂಡ ಸಿಗುತ್ತಲ್ವ, ಅದನ್ನು ಅವರು ಖಾಲಿ ಆಗಿರೋದನ್ನೆಲ್ಲ ತಗೊಂಡು ಫುಲ್ ಇರೋದೆಲ್ಲ ಕೂಡ ರೀಫಿಲ್ ಮಾಡ್ತಾ ಇದ್ದಾರೆ. ಒಂದು ಹುಡುಗ ಬಂದು ರೀಫಿಲ್ ಮಾಡ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಅವರು ಬ್ಯಾಕ್ ಸೈಡ್ ಡೋರ್ನ ಓಪನ್ ಮಾಡಿದ್ದಾರೆ ಅಷ್ಟೇ. ಸೊ ನಮಗೆ ಫ್ರಂಟ್ ಸೈಡ್ ಡೋರೇ ಓಪನ್ ಆಗಿದೆ. ಇವಾಗ ನಾವಿನ್ನು ಹೋಗ್ಬಿಟ್ಟು ಇಳ್ಕೋಬೇಕಾಗತ್ತೆ. ನಾನು ಇದು ಹೇಗೆ ಅವರು ಎಲ್ಲ ಇದು ಮಾಡ್ತಾರೆ ಅಂತ ಹೇಳಿ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ನ ತೊಗೊತಾ ಇದ್ದೆ. ಸೊ ಇವಾಗ ನಾವಂತೂ ಗೆಟ್ ಡೌನ್ ಆಗ್ತಾ ಇದ್ದೀವಿ. ನೋಡಿ ಎಲ್ಲರೂ ಹೋಗಿದ್ದಾರೆ, ನಾನು ಇವಾಗ ಹೋಗ್ತಾ ಇದ್ದೀನಿ. ಟೋಟಲ್ ಸೀಟ್ಸ್ ಬಂದು ನಮಗೆ 90 ಈ ಕಡೆ 90 ಸೀಟ್ಸು, ಈ ಕಡೆ 90 ಸೀಟ್ಸು, ಟೋಟಲ್ 180 ಸೀಟ್ಸ್ ಇದೆ. ನೋಡಿ ಫ್ರೆಂಡ್ಸ್, ನಾವು ಎಕ್ಸಿಟ್ ಎಲ್ಲಿ ಆಗ್ತಿದ್ದೀವಿ ಅಂತ ಹೇಳಿ ಡೈರೆಕ್ಟ್ ಡೋರಿಂದ ನಾವು ಏರ್ಪೋರ್ಟ್ ಒಳಗಡೆ ಎಕ್ಸಿಟ್ ಆಗ್ತಾ ಇದ್ದೀವಿ. ಐ ಮೀನ್ ಅದು ಸ್ಟೆಪ್ಸ್ ಥರ ಇಟ್ಟಿರ್ತಾರಲ್ವಾ, ಸೊ ಅದು ಅಲ್ಲ, ಇವರು ಈ ಥರ ಸ್ಟ್ರೈಟಾಗಿ ಇಟ್ಟಿದ್ದಾರೆ. ಇಲ್ಲಿಂದ ನಡ್ಕೊಂಡು ಹೋಗಿ ನಾವು ಏರ್ಪೋರ್ಟ್ ಒಳಗಡೆ ಹೋಗ್ಬೋದು. ಸೊ ಈ ಥರ ಇದ್ದಾಗ ನಮಗೆ ಫ್ಲೈಟ್ನ ನಾವು ಆಚೆಯಿಂದ ನೋಡೋಕ್ಕಾಗೋದಿಲ್ಲ. ಸೊ ಅದನ್ನೇ ನಾನು ಅವಾಗ ನಿಮಗೆ ಹೇಳಿದ್ದು, ಬರಬೇಕಾದ್ರೆ ಈ ಥರ ಇತ್ತು ಅಂತ ಹೇಳಿಬಿಟ್ಟು. ನಾವು ಹ್ಯಾಂಡ್ ಬ್ಯಾಗ್ಸ್ನ ಮಾತ್ರ ತೊಗೊಂಡು ಹೋಗಿರ್ತೀವಿ ಕೈಯಲ್ಲಿ. ಸೊ ನಮ್ಮ ಲಗೇಜ್ ಬ್ಯಾಗ್ಸ್ ಎಲ್ಲ ಕೂಡ ನಮಗೆ ಫ್ಲೈಟಲ್ಲೇ ಲಗೇಜಲ್ಲಿ ತೊಗೊಂಡು ಬಂದಿರ್ತಾರೆ ಅವರು. ಇವಾಗ ಆ ಬ್ಯಾಗ್ಸ್ ಎಲ್ಲ ಹೋಗಿ ನಾವು ಹುಡ್ಕೋಬೇಕಾಗತ್ತೆ. ಈಗ ನಾವೆಲ್ಲರೂ ಸ್ಲೈಡಿಂಗ್ ಎಕ್ಸ್ಕಲೇಟ್ರಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ರೆ ಅದೇ ಮೂವ್ ಆಗ್ತಾ ಇರುತ್ತೆ. ಇದೊಂಥರ ತುಂಬಾ ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ನಾನು ಫಿಲಿಮ್ಸಲ್ಲೇ ಜಾಸ್ತಿ ನೋಡಿದ್ದೆ, ಯಾವಾಗೂ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಸೊ ಇದು ಕೂಡ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಇವಾಗ ನಾವು ಎಕ್ಸ್ಕಲೇಟರಲ್ಲಿ ಕೆಳಗಡೆ ಇಳಿತಾ ಇದ್ದೀವಿ. ಇನ್ನು ಅಲ್ಲಿ ಹೋಗ್ಬಿಟ್ಟು ಲಗೇಜ್ ಬ್ಯಾಗ್ನ ತೊಗೋಬೇಕಾಗತ್ತೆ. ಸೊ ಲಗೇಜ್ ಬ್ಯಾಗ್ಸ್ ಎಲ್ಲ ಕೂಡ ಇಲ್ಲಿ ಬಂದಿರುತ್ತೆ. ಸೊ ಅದು ಈ ಥರ ಮೂವ್ ಆಗ್ತಾ ಇರುತ್ತೆ. ಸೊ ನಮ್ಮ ಬ್ಯಾಗ್ಸ್ನ ನೋಡಿಕೊಂಡು ನಾವು ತೊಗೋಬೇಕಾಗತ್ತೆ. ಅಲ್ಲಿ ನಾವು ಕನ್ಫ್ಯೂಸ್ ಮಾಡಿಕೊಂಡು ಬೇರೆಯವ್ರು ಯಾರಾದರೂ ತೊಗೊಂಡು ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಬ್ಯಾಗ್ಸ್ ಯಾವುದೋ ನೋಡಿಕೊಂಡು ತೊಗೋಬೇಕು. ನೋಡಿ ಈ ಥರ ಮೂವ್ ಆಗ್ತಾ ಇರುತ್ತೆ. ನಾವು ಅಲ್ಲೋಗಿ ಹುಡ್ಕೊಂಡು ಬ್ಯಾಗ್ಸ್ನ ತೊಗೋಬೇಕು. ನಮ್ಮ ಬ್ಯಾಗ್ಸ್ ಎಲ್ಲ ಕೂಡ ಇಲ್ಲೇ ಇತ್ತು. ಇನ್ನು ನಮ್ಮ ಬ್ಯಾಗ್ಸ್ ಎಲ್ಲ ತೊಗೊಂಡು ಈಗ ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೀಚ್ ಆಗಿದ್ದಾಯಿತು. ಈ ಏರ್ಪೋರ್ಟ್ ಅಂತೂ ರಿಯಲಿ ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ದೊಡ್ಡದಾಗಿದೆ ಅಲ್ವಾ, ಅದಕ್ಕೋಸ್ಕರ. ಇನ್ನು ಇವಾಗಂತೂ ಆಚೆ ಎಕ್ಸಿಟ್ ಆಗೋಕ್ಕೆ ಎಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇಷ್ಟು ದೂರ ನಡ್ಕೊಂಡು ಹೋಗ್ಬಿಟ್ಟು ಇವಾಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಅದರಲ್ಲಿ ನಮಗೆ ಡೊಮೆಸ್ಟಿಕ್ ಫ್ಲೈಟ್ಸ್ ಮತ್ತು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ಸಪ್ರೇಟ್ ಮಾಡಿದ್ದಾರೆ. ಐ ಮೀನ್ ಟರ್ಮಿನಲ್ 1 ಆ್ಯಂಡ್ ಟರ್ಮಿನಲ್ 2 ಅಂತ ಹೇಳ್ಬಿಟ್ಟು. ಟರ್ಮಿನಲ್ 2 ಕೂಡ ನಾವು ನೋಡ್ಕೊಂಬರೋಣ ಅಂದ್ಕೊಂಡ್ವಿ. ಡೊಮೆಸ್ಟಿಕ್ ಫ್ಲೈಟ್ಸ್ ಎಲ್ಲ ಕೂಡ ಟರ್ಮಿನಲ್ 1ಅಲ್ಲೇ ಇರೋದು. ಇವಾಗ ಸಪ್ರೇಟ್ ಮಾಡಿದ್ದಾರೆ. ಅದು ನೋಡ್ಕೊಂಬರೋಣ ಅಂದರೆ ನಮಗೆ ಟೈಮ್ ಸಾಕಾಗಿಲ್ಲ. ಅಂದರೆ ಇನ್ನು ಮನೆಗೆ ಹೋಗಬೇಕು, ಊರಿಗೆ ಹೋಗಬೇಕು, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲೇ ಕೂತ್ಕೊಂಡ್ವಿ. ಕೂತ್ಕೊಂಡು ಇನ್ನು ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಬರೋಕ್ಕೆ ಸ್ವಲ್ಪ ಟೈಮ್ ಆಯಿತು. ಅದಕ್ಕೋಸ್ಕರ ಇನ್ನು ನಮಗೆ ತುಂಬಾ ಹೊಟ್ಟೆ ಹಸಿತಿತ್ತು. ಲೈಟಾಗಿ ಟಿಫನ್ ಮಾಡ್ಕೊಂಡು ಬಂದಿದ್ವಿ. ಅದಕ್ಕೋಸ್ಕರ ಇಲ್ಲಿ ನಂದಿನಿಯಲ್ಲಿ ಸ್ವಲ್ಪ ಸ್ವೀಟ್ಸು ಮತ್ತು ಬಿಸ್ಕೆಟ್ಸ್ ಎಲ್ಲ ತೊಗೊಂಡು ತಿಂದು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಇನ್ನು ಕ್ಯಾಬ್ ಹತ್ಕೊಂಡು ಇವಾಗಂತೂ ಮೆಜೆಸ್ಟಿಕ್ ಹೋಗ್ತಾ ಇದ್ದೀವಿ.
ಕಾಶಿ ಅಯೋಧ್ಯೆ ಎಲ್ಲ ಹೋಗಿದ್ವಲ್ಲ, ಡೈರೆಕ್ಟ್ ಮನೆಗೆ ಹೋಗಿ ಮನೇಲೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಬ್ಯಾಂಗ್ಳೂರಿಗೆ ಬರೋಣ ಅಂತ ಹೇಳಿ ನಾನು ಕೂಡ ನಮ್ಮ ಅತ್ತೆ ಮಾವನ ಜೊತೆನೇ ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಹಸ್ಬೆಂಡಿನ ಅವ್ರಿಗೆ ವರ್ಕ್ ಇದೆ ಅಂತ ಹೇಳ್ಬಿಟ್ಟು ಅವರು ಮನೆಗೆ ಬಂದುಬಿಟ್ರು. ನಾನು ಮಕ್ಕಳು ನಮ್ಮ ಅತ್ತೆ ಮಾವ ಎಲ್ಲರೂ ಈಗ ಮೆಜೆಸ್ಟಿಕ್ಗೆ ಬಂದು ರೀಚ್ ಆಗಿ ಇಲ್ಲಿ ಬಸ್ ಹತ್ಕೊಂಡು ಈಗ ಹಿರಿಯೂರಿಗಂತೂ ಹೋಗ್ತಾ ಇದ್ದೀವಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.